ಬೆಂಗಳೂರು ಮಾತ್ರವಲ್ಲ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ಜನಿವಾರ ಫೈಟ್ ನಡೀತಾ ಇದೆ. ಉನ್ನತ ಶಿಕ್ಷಣ ಸಚಿವರ ತವರಲ್ಲೇ ಸಿಇಟಿ ಜನಿವಾರ ದಂಗಲ್ ನಡೀತಾ ಇದೆ. ಅದರಲ್ಲೂ ಕೂಡ ಪರೀಕ್ಷಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರವನ್ನ ತೆಗೆಸಿದ್ರು ಅನ್ನುವಂತ ಪ್ರಕರಣ ಇದು. ಈಗ ಸಿಇಟಿ ಜನಿವಾರ ದಂಗಲ್ ಜೋರಾಗಿದೆ. ಸಿಇಟಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿ ಜನಿವಾರ ತೆಗೆಸಿದ ಆರೋಪ. ಸುಪ್ರೀತ್ ಎಂಬ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ದಾರೆ ಅನ್ನುವಂತ ಆರೋಪ. ಈಗಾಗಲೇ ಈ ಕುರಿತು ಒಂದಷ್ಟು ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ದೊಡ್ಡಮರಳಿ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದಿದ್ದಂತಹ ಸಿಇಟಿ ಪರೀಕ್ಷೆ ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿ ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಕೂಡ ಈಗ ಕೊಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ದೂರು ಸಲ್ಲಿಕೆ ಆಗಿದೆ. ಇಡೀ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನ ವಿದ್ಯಾರ್ಥಿಗಳಿಗೆ ತೆಗೆಸಿದ್ರು ಅನ್ನುವಂಥದ್ದು. ಈಗಾಗಲೇ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕಳೆದ ವರ್ಷವೂ ಕೂಡ ಇಂಥದ್ದೇ ಒಂದು ಪ್ರಕರಣ ಸದ್ದಾಗಿತ್ತು, ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿತ್ತು. ಯಾವುದೇ ಪರೀಕ್ಷೆ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಜನಿವಾರ ಹಾಗೂ ಮಂಗಳಸೂತ್ರವನ್ನ ತೆಗೆಸೋ ಹಾಗಿಲ್ಲ, ಅದನ್ನ ತೆಗೆಸೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಒಂದು ರೂಲ್ಸ್ ಕೂಡ ಮಾಡಲಾಗಿತ್ತು. ನಾನು ಚಿಂತಾಮಣಿಯಲ್ಲಿದ್ದೆ. ವೆಂಕಟಾದ್ರಿ ಕಾಲೇಜಲ್ಲಿ ನಾನು ಓದ್ತಾ ಇದ್ದಿದ್ದು. ನನಗೆ 23-24 KCET ಎಕ್ಸಾಮ್ ಇತ್ತು. ಆ KCET ಎಕ್ಸಾಮಲ್ಲಿ ನಾಗಾರ್ಜುನ ಕಾಲೇಜ್ ಎಂಬ ಕಾಲೇಜನ್ನ ನನಗೆ ಹಾಕಿದ್ರು. ನಾನು 23ನೇ ತಾರೀಕು ಬೆಳಗ್ಗೆ ಹೋದೆ. ಅಲ್ಲಿ ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರು ಮೊದಲೇ. ಆ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ನಡ್ಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಸ್ಕ್ಯಾನ್ ಮಾಡಿದಾಗ ಅವರು ಹಿಂಗೆ ಮುಟ್ಟಿ ನೋಡಿದ್ರು. ಆವಾಗ ಜನಿವಾರ ಅಂದರೆ ಒಂದು ದಾರ ಥರ ಕಾಣಿಸ್ತು. ಅವ್ರಿಗೆ ಜನಿವಾರ ಅನ್ನೋದು ಗೊತ್ತಿಟ್ಕೊಂಡು ಅವರು ಕಟ್ ಮಾಡಿದ್ರು. ನಾನು ಹೇಳಿದೆ ಈ ಥರ ಕಟ್ ಮಾಡಬಾರ್ದು, ಅದನ್ನೆಲ್ಲ ಅದು ನಮ್ಮ ಧರ್ಮ ಅಂತ ಹೇಳಿದೆ. ಅದಕ್ಕೆ ಅವರು ಹಂಗೆಲ್ಲ ನೀವು ಹಾಕ್ಕೊಂಬರೋಂಗೆ ಇದು ಎಕ್ಸಾಮ್ ಕೊಡೋಲ್ಲ, ನಿಮಗೆ ಎಕ್ಸಾಮ್ ಕೊಡಬೇಕಂದ್ರೆ ಜನಿವಾರ ಇರಬಾರ್ದು, ಜನಿವಾರನ ಕಟ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರು ಕಟ್ ಮಾಡಿಬಿಟ್ರು. ಇನ್ನೂ ಅದಾಗಿ ಒಂದು ವಾರ ಆಗಿತ್ತು ಅಷ್ಟೇ. ಅಷ್ಟು ಬೇಗ ಕಟ್ ಮಾಡಿಬಿಟ್ರು ಅವರು. ಕಾಲೇಜವರು ಅದ್ರ ಬಗ್ಗೆ ಏನು ಕೇಳಿಲ್ಲ. ನಾವು ಈ ನಮ್ಮ ದೊಡ್ಡಪ್ಪ ಹೋಗಿ ಹೇಳಿದೆ. ನಮ್ಮ ದೊಡ್ಡಪ್ಪ ಬಂದು ಈ ಥರ ಬ್ರಾಹ್ಮಣ ಸಂಘ ಅವರು ಇದ್ದಾರೆ, ಅವ್ರು ನಮ್ಮ ಸಪೋರ್ಟನ್ನು ಕೊಡ್ತಾರೆ, ನೀನೇನು ಬೇಜಾರು ಮಾಡ್ಕೊಂಬೇಡ. ನಂಗೆ ಅದಾಗಿದ್ದರಿಂದ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲಿಲ್ಲ. ಫುಲ್ ಬೇಜಾರಾಗಿ ಇನ್ನು ಒಂದು ವಾರ ಆಗಿತ್ತು. ನನಗೆ ನಮ್ಮ ಅಪ್ಪ ಇರಲಿಲ್ಲ, ಒಂದು ವರ್ಷ ಆಗಿತ್ತು ತೀರ್ಕೊಂಡು. ಅದಕ್ಕೆ ನನಗೆ ಫುಲ್ ಬೇಜಾರು ಆಗೋಗಿತ್ತು.